ಹಲೋ. ಹಾ ಹೌದಾ, ಮಾಡಿದೆ ನೋಡಿ, ಇವಾಗೇ ಮಾಡ್ತೀನಿ. ಏ ನಿಲ್ಲು, ಯಾವುದೇ ಕಾರಣಕ್ಕೂ ರೀಚಾರ್ಜ್ ಮಾಡಬೇಡ ಇವಾಗ. ಯಾಕಣ? ಯಾಕಂದ್ರೆ ಏರ್ಟೆಲ್ ಜಿಯೋ ಹಾಗೆ VI ಸಿಮ್ಗಳ ದುಬಾರಿಯಿಂದ ದುಬಾರಿ ರೀಚಾರ್ಜ್ ಪ್ಲಾನ್ಸ್ ಗಳಾಗ್ತದೆ ಅತಿ ಕಡಿಮೆ ಬೆಲೆಗೆ. ಜನವರಿ 23ನೇ ತಾರೀಕಿಂದ ಕಡಿಮೆ ಆಗ್ತಾ ಇದ್ದಾವೆ. ನಾನು ಹೇಳ್ತಾ ಇಲ್ಲ, ಟ್ರೈ ಕಂಪ್ನಿ ಅವರ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗಿರೋದು. ಇವಾಗ ಪ್ರತಿಯೊಂದು ಟೆಲಿಫೋನ್ ಕಂಪ್ನಿ ಕೂಡ ಅವರವರ ರೀಚಾರ್ಜ್ ಪ್ಲಾನ್ ಹೊಸದಾಗಿ ತೆಗಿಬೇಕಾಗುತ್ತೆ. ಯಾಕಂದ್ರೆ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾ ಇರೋರಿಗೆ ಡಾಟಾನೇ ನೆಸಿಟಿ ಇರಂಗಿಲ್ಲ. ಸ್ಪೆಷಲ್ ರೀಚಾರ್ಜ್ ಪ್ಲಾನ್ಸ್ ಕೂಡ ಬರ್ತಾ ಇದಾವೆ. ಕಾಲ್ ಮತ್ತೆ ಮೆಸೇಜಸ್ ಅಷ್ಟೇ ನೀವು ರೀಚಾರ್ಜ್ ಮಾಡ್ಕೋಬಹುದು. ಈಗ ನೀವು ಡಾಟಾಗಂತ ಕೊಡ್ತಾ ಇರುವಂತ ದುಡ್ಡು ನಿಮ್ಗೆ ಸೇವ್ ಆಗುತ್ತೆ. ಅದು ಅಲ್ಲದೇನೆ ಪ್ರತಿಯೊಂದು ರೀಚಾರ್ಜ್ ಪ್ಲಾನ್ಸ್ ರೌಂಡ್ ಫಿಗರ್ ಅಲ್ಲಿ ಮಾಡ್ತಾ ಇದ್ದಾರೆ. 26 ಡೇಸ್ ಇದ್ದು 30 ಡೇಸ್ ಕಂಪ್ಲೀಟ್ ಆಗಿ, 56 ಡೇಸ್ ಇರುವಂತದ್ದು 60 ಡೇಸ್ ಕಂಪ್ಲೀಟ್ ಆಗಿ. ಹಾಗೆ ಈ ರೀಲ್ಸ್ ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹೆಚ್ಚಿನ ಅಪ್ಡೇಟ್ಗೋಸ್ಕರ ನಮ್ಮ ಪೇಜ್ ನ ಫಾಲೋ ಆಗಿ. ಥ್ಯಾಂಕ್ ಯು.